ಹಿಂದಿನ ಭಾಗದಲ್ಲಿ ಮಂಜುಳಾ ತನ್ನ ಮಗಳು ರಾಶಿ ಮನೆಗೆ ಹೋಗಬೇಕು ಅಂತ ಇರೋ ಬರೋ ಎಲ್ಲ ಅಡುಗೆನೂ ಪ್ರಿಯಾಂಕನ ಹತ್ರ ಮಾಡೋಕೆ ಹೇಳಿರ್ತಾಳೆ. ಹಾಗೆ ಮಗನ ಹತ್ರ ಅದು ಇದು ಅಂತೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಕೆ ಹೇಳಿರ್ತಾಳೆ. ಛೇ, ಇದೇನ್ರಿ, ನಿಮ್ಮ ತಂಗಿ ಮದುವೆ ಆಗಿ ಗಂಡನ ಮನೆಗೆ ಹೋದ್ರು ನಿಮ್ಮಮ್ಮ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ನನಗೆ ಹಿಂಸೆ ಮಾಡ್ತಿದ್ದಾರೆ. ಅಮ್ಮಂಗೆ ಎಷ್ಟು ಬುದ್ಧಿ ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ನಾನೇನು ಮಾಡಲಿ ಹೇಳು ಪ್ರಿಯಾಂಕಾ? ಲೇ ಪ್ರಿಯಾಂಕಾ, ನಾನು ಹೇಳಿ ಎಷ್ಟೊತ್ತಾಯ್ತೆ, ಇನ್ನೂ ಮಾಡ್ತಾನೆ ಇದೆಯಲ್ಲೇ, ಬೇಗ ಬೇಗ ಮಾಡೆ. ಅದು ಏನು ಕೆಲಸ ಮಾಡ್ತೀಯೋ ಏನೋ, ಒಳ್ಳೆ ಅಡುಗುಲಮ್ಮನ ಥರ ಕೆಲಸ ಮಾಡ್ತಿದೀಯಾ. ಏ ಸಾಕು, ಸುಮ್ಮನೆ ಇರಮ್ಮ. ಅಲ್ಲಮ್ಮ, ರಾಶಿ ಇಲ್ಲೇ ಮನೇಲಿರುವಾಗಂತೂ ಪ್ರಿಯಾಂಕನ ಹತ್ರನೇ ಎಲ್ಲ ಕೆಲಸನೂ ಮಾಡಿಸ್ತಿದ್ದೆ. ಇವಾಗ ಅವಳಿಗೆ ಮದುವೆ ಆಗಿದೆ, ಅಲ್ಲಿಗೆ ಹೋಗೋಕ್ಕೂ ಇವಳೇ ಮಾಡಿಕೊಡ್ಬೇಕಾ ಎಲ್ಲನೂ? ಸಾಕು, ನೀನು ಸುಮ್ಮನೆ ಇರೋ. ಪಾಪ ನನ್ನ ಮಗಳು ಗಂಡನ ಮನೆಗೆ ಹೋದಾಗಿಂದನೂ ಅದು ಇದು ಅಂತೆಲ್ಲ ಎಷ್ಟೊಂದು ಕೆಲಸ ಇರುತ್ತೆ. ಎಲ್ಲ ಕೆಲಸನೂ ಮಾಡಿ ಮಾಡಿ ಎಷ್ಟೊಂದು ಸೋತಾಗಿದ್ದಾಳೋ ಏನೋ. ಆಹಾ, ಸಾಕು ಸುಮ್ಮನೆ ಇರಿಯತ್ತೆ. ಅಷ್ಟೊಂದು ಶ್ರೀಮಂತರ ಮನೆಗೆ ರಾಶಿನ ಮದುವೆ ಮಾಡಿ ಕೊಟ್ಟಿದ್ದೀರಾ. ಅಷ್ಟೆಲ್ಲ ಶ್ರೀಮಂತರು ಇರುವಾಗ ಆಳು ಕಾಳು ಎಲ್ಲರೂ ಇರ್ತಾರೆ. ಇವಳ ಹತ್ರ ಯಾರು ಕೆಲಸ ಮಾಡಿಸಲ್ಲ. ಅಷ್ಟಕ್ಕೂ ಮದುವೆ ಆಗಿ ಇನ್ನೂ ಒಂದು ವಾರನೇ ಆಗಿರೋದು. ಒಂದು ವಾರಕ್ಕೆ ಯಾರು ಕೆಲಸ ಮಾಡಿಸ್ತಾರೆ ನಿಮ್ಮ ಮಗಳ ಹತ್ರ? ನಿಂಗೆ ಹೊಟ್ಟೆ ಉರಿ ಕಣೆ, ನನ್ನ ಮಗಳನ್ನ ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟಿದ್ದೀವಿ ಅಂತ. ಅದಕ್ಕೆ ಯಾವಾಗ ನೋಡಿದ್ರು ಶ್ರೀಮಂತರ ಮನೆಗೆ ಕೊಟ್ಟಿದ್ದೀರಾ, ಶ್ರೀಮಂತರ ಮನೆಗೆ ಕೊಟ್ಟಿದ್ದೀರಾ ಅಂತ ಒತ್ತಿ ಒತ್ತಿ ಹೇಳ್ತೀಯಾ. ಅಮ್ಮ, ಏನು ಮಾತಾಡ್ತಾ ಇದೆಯಾ? ಸಾಕು ಸುಮ್ಮನೆ ಇರ್ತೀಯಾ? ನಮ್ಮ ರಾಶಿ ಒಳ್ಳೆ ಮನೆಗೆ ಸೇರ್ತಿದ್ದಾಳೆ ಅಂದರೆ ಪ್ರಿಯಾಂಕಂಗೆ ತುಂಬ ಖುಷಿನೇ ಇರುತ್ತೆ. ಅವಳು ಯಾಕೆ ಹೊಟ್ಟೆ ಉರಿ ಪಡ್ತಾಳೆ ಹೇಳು? ಎಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಮಗಳನ್ನ ಕೊಟ್ಟರೆ ಏನು ಪ್ರಯೋಜನ? ಇಲ್ಲಿಂದ ತೊಗೊಂಡೋಗಿ ಕೊಡೋದನ್ನ ಮಾತ್ರ ಬಿಡಲ್ಲ, ನನ್ನ ಜೀವ ತಿನ್ನೋದನ್ನು ಬಿಡಲ್ಲ. ಸರಿ ಸರಿ, ಅದೆಲ್ಲ ಬಿಡು. ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಬಾಕ್ಸಿಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿಕೊಡು. ಮಗನೇ, ನನ್ನ ರಾಶಿ ಮನೆಗೆ ಸ್ವಲ್ಪ ಬಿಟ್ಬಾರೋ. ಅಂತೂ ಇಂತೂ ಮಂಜುಳಾ ತನ್ನ ಮಗಳಿಗೆ ಕಷ್ಟ ಆಗಬಾರ್ದು, ಅವಳು ಚೆನ್ನಾಗಿರ್ಬೇಕು ಅಂತ ಪಾಪ ಪ್ರಿಯಾಂಕನ ಹತ್ರ ರಾಶಿಗೆ ಇಷ್ಟ ಆಗೋ ಎಲ್ಲ ಅಡುಗೆನೂ ಮಾಡಿಸ್ಕೊಂಡು ರಾಶಿ ಮನೆಗೆ ಹೋಗ್ತಾಳೆ. ಅಮ್ಮ, ನಿನ್ನ ನೋಡದೆ ಒಂದು ವಾರ ಆಯಿತು. ನನಗೆ ತುಂಬ ನೆನಪಾಗ್ತಿದ್ದೆ ನೀನು. ಅಂತೂ ನೀನೇ ಬಂದಿಯಲ್ಲ. ಏನು ತಂದೆ ಅಮ್ಮ ನನಗೆ? ಅಯ್ಯೋ, ನನ್ನ ಮುದ್ದಿನ ಮಗಳು ಎಷ್ಟೊಂದು ಸ್ವರ್ಗೋಗಿದೆಯೇ. ನೀನು ನೋಡಿದರೆ ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಕಣೆ. ಒಂದು ವಾರಕ್ಕೆ ಇಷ್ಟೊಂದು ಸ್ವರ್ಗೋಗಿದೆಯಲ್ಲೇ ಮಗಳೇ. ಹೌದಮ್ಮ, ನೀನಾಗಿದ್ರೆ ಟೈಮ್ಗೂ ಊಟ ತಿಂಡಿ ಅಂತ ಎಲ್ಲನೂ ತಂದುಕೊಡ್ತಿದ್ದೆ. ತಿನ್ನು ತಿನ್ನು ಅಂತ ಒತ್ತಾಯ ಮಾಡ್ತಿದ್ದೆ. ಆದರೆ ಇವಾಗ ಹಾಗೆ ಯಾರು ಕೊಡ್ತಾರೋ ಹೇಳು? ನಾನೇ ಹೋಗಿ ತಿನ್ನಬೇಕು ಬೇಕು ಅಂದರೆ. ಅಯ್ಯೋ, ಬೇಜಾರು ಮಾಡ್ಕೋಬೇಡ ಮಗಳೇ, ನಾನಿದ್ದೀನಲ್ಲ. ವಾರಕ್ಕೊಂದು ಸಾರಿ ಬಂದು ನಿನ್ಗೆ ಏನೇನು ಬೇಕೋ ಎಲ್ಲನೂ ತೊಗೊಂಬಂದು ಕೊಟ್ಟೋಗ್ತೀನಿ, ಆಯಿತಾ? ನೀನು ಚೆನ್ನಾಗಿರಬೇಕು, ಚೂರು ಸೊರಗಬಾರ್ದು ಮಗಳೇ. ಹೌದಾ ಅಮ್ಮ, ನೀನು ವಾರಕ್ಕೊಂದು ಸಾರಿ ಬರ್ತೀಯಾ? ಸರಿ ಅಮ್ಮ, ವಾರಕ್ಕೊಂದು ಸರಿ ಬಂದು ನನಗೇನೇನು ಬೇಕೋ ಎಲ್ಲನೂ ತಂದುಕೊಟ್ಟು ಹೋಗು, ಆಯಿತಾ? ನನಗೂ ಕೊಡೋಕೆ ಬೇರೆ ಯಾರಿದ್ದಾರೆ ಹೇಳು? ನೀನೇ ತಾನೇ? ಹೌದು ಮಗಳೇ, ನನಗೂ ನೀನೇ ಇರೋದಲ್ಲ. ಸರಿ, ಇದೆಲ್ಲ ನಿನಗೆ ತಂದಿರೋದು, ತಗೋ. ಎಲ್ಲನೂ ನೀನೇ ತಿನ್ನು, ಆಯಿತಾ? ಇದರಲ್ಲಿ ಡ್ರೈ ಫ್ರೂಟ್ಸು, ಸ್ವೀಟು, ಚಾಕ್ಲೇಟು, ಹಾಗೆ ಮತ್ತು 10,000 ದುಡ್ಡು, ಮತ್ತು ನಿನಗೆ ಹೊಸ ಹೊಸ ಸೀರೆ ಎಲ್ಲನೂ ತೊಗೊಬಂದಿದ್ದೀನಿ. ಎಲ್ಲ ನೀನೇ ಇಟ್ಕೋ, ಯಾರಿಗೂ ತೋರಿಸ್ಬೇಡ. ತೋರಿಸಿದ್ರೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಸರಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನನ್ನ ಮುದ್ದಿನ ಅಮ್ಮ ನೀನು. ಅಮ್ಮ, ನೀನು ಒಂದು ವಾರ ಇಲ್ಲೇ ಇದ್ದು ಹೋಗು. ಒಂದು ವಾರ ಬಿಟ್ಟು ಮನೆಗೆ ಹೋಗಮ್ಮ, ಪ್ಲೀಸ್ ಅಮ್ಮ. ಸರಿ ಮಗಳೇ, ಒಂದು ವಾರ ನಿನ್ನ ಜೊತೆನೇ ಇದ್ದು ಆಮೇಲೆ ಮನೆಗೆ ಹೋಗ್ತೀನಿ, ಆಯಿತಾ? ರಾಶಿ ತನ್ನಮ್ಮನ ಒಂದು ವಾರ ನನ್ನ ಜೊತೆನೇ ಇದ್ದು ಹೋಗು ಅಂತ ತುಂಬ ಹಠ ಮಾಡ್ತಾಳೆ. ಹಾಗಾಗಿ ಮಂಜುಳಾ ಕೂಡ ತನ್ನ ಮಗಳ ಮನೇಲಿ ಒಂದು ವಾರ ಇರ್ತಾಳೆ. ಹೀಗೆ ಒಂದು ವಾರ ಕಳೆಯುತ್ತೆ. ಒಂದು ವಾರ ಆದಮೇಲೆ ಮಂಜುಳಾ ಮನೆಗೆ ಬರ್ತಾಳೆ. ಅರೆ, ಇದೇನತ್ತೆ, ಮಗಳ ಮನೆಯಿಂದ ಬಂದ್ರಿ, ಅದು ಒಂದು ವಾರ ಅಲ್ಲೇ ಇದ್ರಿ. ಅಣ್ಣಂಗೆ ಅತ್ತಿಗೆಗೆ ಅಂತ ಏನೂ ಕೊಟ್ಟು ಕಳಿಸಿಲ್ವಾ? ಹೋಗ್ತಾ ಕೈ ತುಂಬ ಹಿಡ್ಕೊಂಡು ಹೋದ್ರಿ, ಬರ್ತಾ ಬರಿಗೈನಲ್ಲಿ ಬರ್ತಿದ್ದೀರಾ? ಲೇ, ಇದೇನೆ ಪ್ರಿಯಾಂಕಾ, ಹೀಗೆ ಹೇಳ್ತಿದ್ಯಾ? ಮನೆ ಮಗಳಿಗೆ ನಾವೇ ಎಲ್ಲ ತೊಗೊಂಡೋಗಿ ಕೊಡಬೇಕು ಕಣೆ. ಅದನ್ನ ಬಿಟ್ಟು ಅವ್ರ ಮನೆಯಿಂದನೇ ತೊಗೊಂಡು ಬರೋಕ್ಕಾಗುತ್ತೇನೆ? ಅಯ್ಯೋ, ನಾನು ಹೇಳಿದ ಹಾಗಲ್ಲ ಅತ್ತೆ. ಮನೆ ಮಗಳಿಗೆ ನೀವು ಕೈ ತುಂಬ ಕೊಟ್ಟು ಕಳಿಸ್ತೀರಲ್ಲ, ಹಾಗಾಗಿ ನೀವು ಬರಬೇಕಾದ್ರೆ ಸ್ವಲ್ಪನಾದರೂ ಅಟ್ಲೀಸ್ಟ್ ಚೂರಾದರೂ ಕೊಟ್ಟು ಕಳಿಸ್ಬೇಕಲ್ವಾ ಅವಳು? ಲೇ, ಸಾಕು ಸುಮ್ಮನೆ ಇರೆ. ನನ್ನ ಮನೇಲೇನು ಕಡಿಮೆ ಆಗಿಲ್ಲ ಕಣೆ, ಎಲ್ಲನೂ ಇದೆ. ಹಾಗಿರುವಾಗ ಅವಳೇನಕ್ಕೆ ಕೊಟ್ಟು ಕಳಿಸ್ತಾಳೆ? ನನಗೇನಾದರೂ ಕಷ್ಟ ಇದ್ದಿದ್ರೆ ನನ್ನ ಮಗಳೇ ಕೈ ಎತ್ತಿ ಕೊಡ್ತಾ ಇದ್ಲು, ಗೊತ್ತಾ? ಹೌದೌದು, ನೋಡೋಣ. ನಮಗೂ ಏನಾದರೂ ಕಷ್ಟ ಅಂತ ಬಂದಾಗ ನಿಮ್ಮ ಮಗಳು ಎಷ್ಟು ಕೈ ತುಂಬ ಕೊಡ್ತಾಳೆ ಅಂತ ನಾನು ನೋಡ್ತೀನಿ. ಸರಿ ಸರಿ, ನೀನು ನೋಡುವಂತೆ ಇವಾಗ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ, ಹೋಗು. ಬರೀ ತಲೆಹರಟೆ ಮಾತಾಡಬೇಡ. ಎಷ್ಟೇ ಅಂದರೂ ಮಗಳಲ್ವಾ, ಇವರೆಲ್ಲಿ ಬಿಟ್ಕೊಡ್ತಾರೆ? ಹೀಗೆ ಮನೇಲಿ ಇರೋದೆಲ್ಲ ತೊಗೊಂಡೋಗಿ ಕೊಡಲಿ. ಒಂದಿನ ನಮಗೇನಾದರೂ ಕಷ್ಟ ಇದೆ, ಸಹಾಯ ಮಾಡು ಅಂತ ಹೇಳಿದರೆ ಮಗಳು ಏನು ಸಹಾಯ ಮಾಡಿ ಹಿಡಿಸ್ತಾಳೆ ನಾನು ನೋಡ್ತೀನಿ.
ಲೇ ಪ್ರಿಯಾಂಕಾ, ಏನೇ ಗುಣಗ್ತಾ ಇದೆಯಾ? ಬೇಗ ಬೇಗ ಹೋಗಿ ಕಾಫಿ ಮಾಡ್ಕೊಂಡು ಬಾ ಹೋಗೆ. ಸುಮ್ಮನೆ ಏನಾದರೂ ಗುಣಗ್ತಾ ನಿಂತು ಬಿಡ್ತಾಳೆ. ಏನು ಹೇಳಿದ್ರು ಬೇಗ ಬೇಗ ಮಾಡಲ್ಲ. ಹೀಗೆ ಮಂಜುಳಾ ವಾರಕ್ಕೊಂದ್ಸಾರಿ ತನ್ನ ಮಗಳ ಮನೆಗೆ ಏನೇನು ಬೇಕೋ ಎಲ್ಲನೂ ತಗೊಂಡೋಗಿ ಕೊಡ್ತಾ ಇರ್ತಾಳೆ. ಹೀಗೆ ಮಾಡ್ತಾ ಮಾಡ್ತಾ ಮಂಜುಳನ ಮನೇಲಿ ತನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಸಾಲ ತಗೊಂಡಿರೋದನ್ನ ವಾಪಸ್ ತೀರಿಸಿರಲ್ಲ. ಅದು ಬಡ್ಡಿ ಬೆಳೆದು ಬೆಳೆದು ತುಂಬ ದುಬಾರಿ ಮೊತ್ತ ಆಗಿರುತ್ತೆ. ಮಂಜುಳಾ ಇಷ್ಟೆಲ್ಲ ಟೆನ್ಷನ್ನಲ್ಲೂ ತನ್ನ ಮಗಳನ್ನ ನೋಡಬೇಕು ಅನ್ಸುತ್ತೆ. ಹಾಗಾಗಿ ಮಗಳನ್ನ ನೋಡ್ಕೊಂಬರೋಣ ಅಂತ ಮಗಳ ಮನೆಗೆ ಹೋಗ್ತಾಳೆ. ಇದೇನಮ್ಮ ಇವತ್ತು ಬರೀ ಕೈನಲ್ಲಿ ಬಂದಿದ್ಯಾ? ಏನೂ ತಂದೆ ಇಲ್ಲ. ಛೇ, ನಮ್ಮ ಮನೆ ಕಷ್ಟನೆಲ್ಲ ನನ್ನ ಮಗಳ ಎದುರಿಗೆ ಹೇಳ್ಕೊಂಡ್ರೆ ಪಾಪ ಅವಳು ತುಂಬ ಬೇಜಾರು ಮಾಡ್ಕೋತಾಳೆ. ತವ್ರ ಮನೆಗೆ ಹೀಗಾಯ್ತಲ್ಲ ಅಂತ. ಬೇಡ ಬೇಡ, ಹೇಳೋದೇ ಬೇಡ. ಅದೇನಿಲ್ಲಮ್ಮ ರಾಶಿ, ನಾನು ಏನೋ ಕೆಲಸದ ಮೇಲೆ ಹಾಗೆ ಇಲ್ಲಿ ನಿಮ್ಮ ಮನೆ ಹತ್ರ ಬಂದಿದ್ನಾ, ಹಾಗೆ ನಿನ್ನ ನೆನಪಾಯ್ತು, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೆಕ್ಸ್ಟ್ ಬರ್ತಾ ಎಲ್ಲ ತಗೊಬರ್ತೀನಿ ಆಯಿತಾ? ಏನಮ್ಮ ನೀನು ಹಾಗೆ ಬಂದಿದ್ಯಾ ಬರೀ ಕೈನಲ್ಲಿ? ಇವಾಗ ನಾನೇನು ತಿನ್ನಲಿ? ಏನೂ ತಂದಿಲ್ಲ, ಕೊಡೋದಿಲ್ಲ ಅಂದಮೇಲೆ ಏನಕ್ಕೆ ಬಂದೆ ಇಲ್ಲಿಗೆ? ಹಾಗೆ ಹೋಗುತ್ತಾನೆ. ಏನೇ ರಾಶಿ ಹೀಗೆ ಹೇಳ್ತಿದ್ಯಾ? ಅಲ್ಲ ಕಣೆ, ನೀನು ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಕಣೆ. ಸಾಕು, ಸುಮ್ಮನೆ ಇರಮ್ಮ. ನೆಕ್ಸ್ಟ್ ಬರುವಾಗ ಎಲ್ಲ ತರ್ತೀನಿ ಅಂದ್ಯಲ್ಲ, ಅವಾಗಲೇ ಬರಬೇಕಿತ್ತು. ಸುಮ್ಮನೆ ಇವಾಗ ಏನಕ್ಕೆ ಬಂದೆ ಇಲ್ಲಿಗೆ? ಇಲ್ಲಿ ನಮ್ಮ ಮನೇಲಿ ಕಾಫಿ ವೇಸ್ಟು. ಛೇ, ನನ್ನ ಮಗಳು ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಇವಾಗ ಏನು ಮಾತಾಡೋದು ಬೇಡ, ಮನೆಗೆ ಹೋಗೋಣ. ಏನಾಗಿದೆಯೋ ಏನೋ ಅಲ್ಲಿ. ಸರಿ ಸರಿ, ನೀನು ಕೋಪ ಮಾಡ್ಕೋಬೇಡ. ನಾನು ನೆಕ್ಸ್ಟ್ ಬರ್ತಾ ಎಲ್ಲನೂ ತಗೊಬರ್ತೀನಿ ಆಯಿತಾ? ಇವಾಗ ಹೋಗ್ತೀನಿ ಮಗಳೇ. ಮಂಜುಳನಿಗೆ ತುಂಬ ಬೇಜಾರಾಗುತ್ತೆ. ನಾನು ಪ್ರೀತಿಸಿದ ಮಗಳು ಹೀಗೆ ಹೇಳ್ತಾಳಲ್ಲ ಅಂತ. ಆದರೂ ಏನೋ ಬೇಜಾರಲ್ಲಿ ಮಗಳು ಹೇಳ್ತಿದ್ದಾಳೆ ಹೀಗೆ ಅಂತ ಅಂದ್ಕೊಂಡು ಮನೆಗೆ ಹೋಗ್ತಾಳೆ. ಹೀಗೆ ಒಂದು ವಾರ ಕಳೆಯುತ್ತೆ. ಸಾಲ ಕೊಟ್ಟವರು ಮನೆ ಬಾಗಿಲಿಗೆ ಬಂದು ಜಗಳ ಮಾಡೋಕೆ ಶುರು ಮಾಡಿರ್ತಾರೆ. ಮಂಜುಳಾ ಮನೇಲಿ ಇಷ್ಟೊಂದು ಕಷ್ಟ ಇದೆಯಲ್ಲ, ಈ ಸಮಯದಲ್ಲಿ ನನ್ನ ಮಗಳನ್ನ ಕೇಳಿದ್ರೆ ಅವಳು ಸಹಾಯ ಮಾಡ್ತಾಳೆ ಅಂತ ಅಂದ್ಕೊಂಡು ಮಗಳ ಮನೆಗೆ ಹೋಗ್ತಾಳೆ. ಇದೇನಮ್ಮ, ಹೋದ ವಾರನೂ ಹಾಗೆ ಬಂದಿದ್ದೆ, ಈ ವಾರನೂ ಬರೀ ಕೈನಲ್ಲೇ ಬಂದಿದ್ಯಾ? ಏನೂ ತಂದಿಲ್ವಲ್ಲ? ಮಗಳೇ ರಾಶಿ, ಮನೇಲಿ ನಿನ್ನ ಮದುವೆಗೆ ಮಾಡಿದ ಸಾಲ ತೀರ್ಸೋಕ್ಕಾಗದೆ ತುಂಬ ಕಷ್ಟ ಆಗಿದೆ ಕಣೆ. ಇವಾಗ ನೀನೇ ಸ್ವಲ್ಪ ಸಹಾಯ ಮಾಡಬೇಕು ಹಣದ್ದು. ನಿನ್ನ ಅಣ್ಣ ಅದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಕಣೆ. ಸಾಲಗಾರರ ಕಾಟ ಮನೆ ತುಂಬ ಆಗಿಬಿಟ್ಟಿದೆ ಕಣೆ. ಏನು ನಾನಾ? ಸಾಕು, ಸುಮ್ಮನೆ ಇರಮ್ಮ. ನಿಮಗೆ ಬೇಕು ಅಂತ ಸಾಲ ಮಾಡಿಕೊಂಡು ಇವಾಗ ನನಗೆ ಸಹಾಯ ಮಾಡು ಅಂತಿದೆಯಲ್ಲ. ನಾನೇನು ನಿಮಗೆ ಸಾಲ ಸೂಲ ಮಾಡಿ ಮದುವೆ ಮಾಡಿ ಅಂತ ಹೇಳಿದ್ನಾ? ನೋಡಮ್ಮ, ನಿಮ್ಮ ಸಮಸ್ಯೆನ ನೀವೇ ಸರಿ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನನ್ನ ಕೇಳಬೇಡ ಸಹಾಯ ಮಾಡು ಅಂತ. ನನ್ನ ಗಂಡನ ಮನೇಲೇನು ದುಡ್ಡಿನ ಗಿಡ ನಟ್ಟಿಲ್ಲ. ಇದೇನೇ ರಾಶಿ ಹೀಗೆ ಹೇಳ್ತಿದ್ಯಾ? ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಲ್ಲೇ ಅಣ್ಣ, ಅದಕ್ಕೆ ಏನೇ ಹೇಳಿದ್ರು ನಾನು ಅದನ್ನು ತಲೆಗೆ ಹಾಕ್ಕೊಳ್ದೆ ನಿನ್ನ ಎಷ್ಟು ಮುದ್ದಾಗಿ ಬೆಳೆಸಿದ್ನೆ. ಸಾಕು, ಬಾಯ್ ಮುಚ್ಚಮ್ಮ. ನೀನೇ ತಾನೇ ಒತ್ತಾಯ ಮಾಡಿ ಎಲ್ಲನೂ ಕೊಡ್ತಾ ಇದ್ದಿದ್ದು. ನಾನೇನು ಕೊಡು ಅಂತ ನಿನಗೆ ಕೇಳಿದ್ನಾ? ಇಲ್ಲ ತಾನೇ? ನೋಡಮ್ಮ, ಇವಾಗ ಸಹಾಯ ಅದು ಇದು ಅಂತೆಲ್ಲ ಬರಬೇಡ. ಹಾಗೆಲ್ಲ ನೀನು ಕೇಳೋದಾದರೆ ಮೊದಲು ಇಲ್ಲಿಂದ ಎದ್ದೋಗಮ್ಮ. ಸುಮ್ಮನೆ ನಮ್ಮನೆ ಕಿರಿಕಿರಿ ಮಾಡಬೇಡ ನೀನು. ನಿಜ ಕಣೆ, ನಿಜ. ನಿನ್ನ ತುಂಬ ಮುದ್ದಾಗಿ ಬೆಳೆಸ್ದೆ ನೋಡು. ನಿನ್ಗೇನು ಬೇಕೋ ಎಲ್ಲನೂ ನಾನೇ ಕೊಡಿಸ್ತಾ ಇದ್ದೆ ನೋಡು, ನೀನು ಕೇಳೋಕ್ಕಿಂತ ಮುಂಚೆ. ಅದಕ್ಕೆ ನಿನ್ನಿಂದ ಈ ಮಾತೆಲ್ಲ ಬರಬೇಕಾದ್ದೆ. ನಿನ್ನತ್ತಿಗೆ ಸಾರಿ ಸಾರಿ ಹೇಳಿದ್ಲು, ನಿಮ್ಮ ಮಗಳು ನಿಮಗೆ ಕಷ್ಟ ಅಂದಾಗ ಸಹಾಯ ಮಾಡ್ತಾಳ ಅಂತ ನಾನು ನೋಡ್ತೀನಿ ಅಂತ. ನೀನು ಹಾಗೆ ಮಾಡಿಬಿಟ್ಟೆ. ಇವತ್ತಿಗೆ ಮುಗೀತು ಕಣೆ. ತವ್ರ ಮನೇಲಿ ಒಂಚೂರು ಕಷ್ಟದಲ್ಲಿದ್ದೀವಿ, ಸಹಾಯ ಮಾಡು ಅಂದ್ರೇ ನಿನ್ನ ಗಂಡನ ದುಡ್ಡೆಲ್ಲ ಕಳೆದೇ ಹೋಗುತ್ತೆ, ಎಲ್ಲ ನಾವು ತಗೊಂಡೇ ಹೋಗ್ತೀವಿ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಮುಗೀತು. ಇನ್ಯಾವತ್ತು ನಿನ್ನ ನನ್ನ ತಲೆ ಮೇಲೆ ಇಟ್ಕೊಂಡಿದ್ನಲ್ಲ, ತಲೆ ಮೇಲೆ ಯಾವತ್ತೂ ಇಟ್ಕೊಳ್ಳಲ್ಲ. ಮಕ್ಕಳಾದರೂ ಅಷ್ಟೇ, ಹೆಣ್ಮಕ್ಳಾದರೂ ಅಷ್ಟೇ, ಗಂಡು ಮಕ್ಕಳಾದರೂ ಅಷ್ಟೇ, ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ನಾವು ಮಕ್ಕಳು ಮಕ್ಕಳು ಅಂತ ಪ್ರೀತಿ ಮಾಡಿ ಹೀಗೆ ಯಾವತ್ತಾರು ಒಂದಿನ ಕಷ್ಟ ಅಂದಾಗ ನೀವು ಕಾಲಲ್ಲಿ ದೂಡ ಹಾರಿಸ್ತೀರ. ಮಂಜುಳನಿಗೆ ಅವಾಗ ಅರ್ಥ ಆಗುತ್ತೆ, ಮಗಳು ಮಗಳು ಅಂತ ತಲೆ ಮೇಲೆ ಇಟ್ಕೊಂಡಿದ್ದೆ, ಆದರೆ ಕಷ್ಟ ಕಾಲದಲ್ಲಿ ಈ ಮಗಳು ಆಗಲೇ ಇಲ್ಲ ಅಂತ. ಬೇಜಾರು ಮಾಡಿಕೊಂಡು ತನ್ನ ಸೊಸೆ ಹೇಳಿದೆ ಕರೆಕ್ಟ್ ಅಂದ್ಕೊಂಡು ಮನೆಗೆ ಹೊರಡ್ತಾಳೆ. ಮನೇಲಿ ಏನಾಗಿದೆಯೋ ಏನೋ, ಸಾಲಗಾರರು ಹೋದ್ರೋ ಇದಾರೋ ಅಂತ ನೋಡೋಕೆ. ಅರೆ ಅತ್ತೆ, ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ಎಲ್ಲೂ ಇರಲೇ ಇಲ್ಲ. ಹೌದಮ್ಮ, ಎಲ್ಲೋಗಿದ್ದೆ? ಇಷ್ಟೊತ್ತು ಎಲ್ಲೂ ಇರಲೇ ಇಲ್ಲ. ಅದು ಮಗನೇ, ಸಾಲಗಾರರೆಲ್ಲ ಮನೇಲಿ ಬಂದು ಹೀಗೆಲ್ಲ ರಗಳೆ ಮಾಡ್ತಿದ್ರಲ್ಲ, ನಂಗೆ ನೋಡಿ ತುಂಬ ಬೇಜಾರಾಯಿತು ಕಣೋ. ಅದಕ್ಕೆ ರಾಶಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಸಹಾಯ ಕೇಳೋಣ ಅಂತ ಹೋದೆ. ಆದರೆ ನಿನ್ನ ತಂಗಿ ಏನು ಹೇಳಿದ್ರು ಗೊತ್ತೇನೋ? ದುಡ್ಡೆಲ್ಲ ಕೇಳೋದಾದ್ರೆ ನಮ್ಮ ಮನೆಗೆ ಬರಲೇಬೇಡ, ನನ್ನ ಗಂಡ ಏನು ಗಿಡ ನೆಟ್ಟಿಲ್ಲ ಅಂದ್ಬಿಟ್ಲು ಕಣೋ. ಸರಿ ಅಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ಇವಾಗೆಲ್ಲ ಮುಗೀತಲ್ಲ, ಸಾಲ ಎಲ್ಲ ತೀರ್ಸಾಯ್ತು. ನೀನು ಟೆನ್ಷನ್ ತಗೋಬೇಡ. ರಾಶಿ ಸಹಾಯನೂ ಬೇಡ ನಮಗಿನ್ನ.
ಏನು ಸಾಲ ಎಲ್ಲ ತೀರ್ಸಾಯ್ತಾ? ನಿಜ ಹೇಳ್ತಿದ್ಯೇನೋ? ಏನೋ ಯಾರೋ ಕಟ್ಟಿದ್ರು ಅಷ್ಟೊಂದು? ಹೌದಮ್ಮ, ಪ್ರಿಯಾಂಕಾ ಯಾವಾಗಲೂ ಹೇಳ್ತಿದ್ಲಲ್ಲ ನನ್ನ ತಮ್ಮ ದುಬೈಯಲ್ಲಿದ್ದಾನೆ ಅಂತ. ಅವರೇ ಎಲ್ಲ ದುಡ್ಡನ್ನು ಕೊಟ್ಟು ನಮ್ಮ ಸಾಲ ಕ್ಲಿಯರ್ ಮಾಡಿದ್ಲು. ಅಮ್ಮ ಪ್ರಿಯಾಂಕಾ, ನನ್ನ ಕ್ಷಮಿಸ್ಬಿಡಮ್ಮ. ನಾನೇ ಮಗಳು ಅಂತ ಮಗಳೇ ಹೆಚ್ಚು ಅಂದ್ಕೊಂಡ್ಬಿಟ್ಟೆ. ಆದರೆ ನೋಡು, ಕಷ್ಟ ಕಾಲದಲ್ಲಿ ನೀನೇ ನನಗೆ ಸಹಾಯಕ್ಕೆ ನಿಂತಿದ್ದು. ನನ್ನ ಕ್ಷಮಿಸ್ಬಿಡಮ್ಮ. ಇನ್ಯಾವತ್ತೂ ಈ ತಪ್ಪು ಮಾಡಲ್ಲಮ್ಮ ನಾನು. ಅಯ್ಯೋ ಹೋಗಲಿ ಬಿಡಿ ಅತ್ತೆ, ಇವಾಗ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸರಿ ಆಯ್ತಲ್ಲ, ಅದು ಸಾಕು ಬಿಡಿ. ನೀವು ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ. ಇದಾದಮೇಲೆ ಮಂಜುಳಾ ಮಗಳನ್ನು ಮೆರೆಸೋದು ಬಿಟ್ಟು ತನ್ನ ಸೊಸೆ ಮತ್ತು ಮಗನ ಜೊತೆ ಸುಖವಾಗಿ ಸಂಸಾರ ಮಾಡ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.